ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಸಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ಮಾಡ್ತಾ ಇರುವಂಥ ಮಂಡ್ಯ ರಮೇಶ್ ಅವರ ರಿಯಲ್ ಲೈಫ್ ಬಗ್ಗೆ ತಿಳಿಸಿಕೊಡ್ತೇನೆ. ಮಂಡ್ಯ ರಮೇಶ್ ಅವರು ಆಸಿ ಧಾರಾವಾಹಿಯಲ್ಲಿ ರಂಗನಾಥ್ ಎನ್ನುವಂಥ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಈ ಪಾತ್ರ ತುಂಬಾ ಮುಖ್ಯವಾಗಿದ್ದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಷ್ಟೋ ಅಪ್ಪ ಮಕ್ಕಳ ನಡುವಿನ ಸಂಬಂಧವನ್ನು ಹೇಗೆ ಇರಬೇಕು ಅನ್ನೋದನ್ನು ಈ ಧಾರಾವಾಹಿ ತೋರಿಸಿಕೊಡ್ತಾ ಇದೆ. 3 ಮಕ್ಕಳ ತಂದೆಯಾಗಿರುವಂಥ ರಂಗನಾಥ್ ಅವರು ಇಡೀ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾರೆ, ಮಕ್ಕಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ, ಹಾಗೆ ಅವರ ವ್ಯಕ್ತಿತ್ವವನ್ನು ಹೇಗೆ ಇಟ್ಕೊಂಡಿದ್ದಾರೆ ಎನ್ನುವಂತಹ ಒಂದು ಪಾತ್ರ ನಿಜಕ್ಕೂ ಕೂಡ ಜನರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ನೀವು ಕೂಡ ಈ ಪಾತ್ರವನ್ನು ಇಷ್ಟಪಡ್ತಾ ಇದ್ದೀರಿ. ಹಾಗಾದರೆ ಮಂಡ್ಯ ರಮೇಶ್ ಅವರ ರಿಯಲ್ ಲೈಫ್ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಂಡ್ಯ ರಮೇಶ್ ಅವರ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಸಿನಿಮಾಗಳಲ್ಲಿ ಅವರ ಅಭಿನಯವನ್ನು ನೋಡೇ ಇರ್ತೀರಿ, ಹಾಗೆ ಎಂಜಾಯ್ ಮಾಡ್ತೀರಿ. ಅದರಲ್ಲೂ ಕೂಡ ಕಾಮಿಡಿ ಸಿನಿಮಾಗಳಲ್ಲಂತೂ ಕಾಮಿಡಿ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ನೋಡಿರ್ತೀರಿ. ಮಂಡ್ಯ ರಮೇಶ್ ಅವರು ಈಗಾಗಲೇ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಾರೆ. 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಅವರದ್ದು ಲವ್ ಮ್ಯಾರೇಜ್. ಮಂಡ್ಯ ರಮೇಶ್ ಅವರ ಪತ್ನಿ ಹೆಸರು ಸರೋಜಾ. ಮಂಡ್ಯ ರಮೇಶ್ ಹಾಗೂ ಸರೋಜಾ ಮೊದಲು ಭೇಟಿಯಾಗಿದ್ದೆ ನೀನಾಸಂನಲ್ಲಿ. ನೀನಾಸಂ ಅನ್ನೋದು ಒಂದು ನಾಟಕ ಸಂಸ್ಥೆ. ಇವರಿಬ್ಬರು ನಾಟಕವನ್ನು ಮಾಡ್ಕೊಂಡಿರ್ತಾರೆ. ನೀನಾಸಂನಲ್ಲಿ ಒಂದು ಆಟ ವೇಳೆ ಸರೋಜಾ ಅವರ ಹಿಂದೆ ರಮೇಶ್ ಅವರು ನಿಂತಿದ್ರಂತೆ. ಅಂದರೆ ಒಂದು ಸಿಚುವೇಶನ್ ವೇಳೆ ಅವರ ಹಿಂದೆ ನಿಂತಿದ್ದಾಗ ಆಗಲಿ ಎಲ್ಲರೂ ಕೂಡ ಇವರಿಬ್ಬರ ಮಧ್ಯೆ ಏನೋ ಇದೆ ಅಂತ ರಮೇಶ್ ಅವರಿಗೆ ರೇಗಿಸೋಕೆ ಶುರು ಮಾಡಿದ್ರಂತೆ. ಅದಾಗಿ 1 ವಾರದ ಬಳಿಕ ರಮೇಶ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತಂತೆ. ಆಸ್ಪತ್ರೆಯಲ್ಲಿ ರಮೇಶ್ ಅವರಿಗೆ 1 ವಾರಗಳ ಕಾಲ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆ ಟೈಮಲ್ಲಿ ಅವರು ಪ್ರಜ್ಞೆ ತಪ್ತಾ ಇದ್ರಂತೆ, ಹಾಗೆ ಎಚ್ಚರ ಆಗೋದು ಆಗ್ತಾ ಇತ್ತಂತೆ. ಅಂದರೆ ರಮೇಶ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಆಗಾಗ ಮೂರ್ಛೆ ತಪ್ಪೋದು ಹಾಗೆ ಎಚ್ಚರ ತಪ್ಪೋದು ಆಗ್ತಾ ಇತ್ತಂತೆ. ಈ ಟೈಮಲ್ಲಿ ಅಷ್ಟೂ ದಿನ ರಮೇಶ್ ಅವ್ರನ್ನ ನೋಡ್ಕೊಂಡಿದ್ದೆ ಸರೋಜಾ ಅವರು. ಅದನ್ನು ನೋಡಿ ರಮೇಶ್ ಅವರ ಅಕ್ಕ ಕೂಡ ರೇಗಿಸ್ತಾ ಇದ್ರಂತೆ. ನಾವಿದ್ದಾಗ ಅವಳು ಯಾಕೆ ಬಂದು ನಿನ್ನ ಟ್ರೀಟ್ಮೆಂಟನ್ನು ಮಾಡ್ತಿದ್ದಾಳೆ, ಏನು ವಿಶೇಷ ಅಂತೆಲ್ಲ ಪ್ರಶ್ನೆಯನ್ನು ಕೇಳಿದ್ರಂತೆ. ಮನಸ್ಸಿನಲ್ಲಿ ಆಗ ಇಬ್ಬರ ಮಧ್ಯೆ ಏನೂ ಇಲ್ಲದೇ ಇದ್ದರೂ ಕೂಡ ಎಷ್ಟೋ ಪ್ರೇಮ ಪ್ರಸಂಗಗಳು ಬೇರೆಯವರು ಹೇಳಿಯೇ ಹುಟ್ಟುತ್ತವೆ ಅಂತ ರಮೇಶ್ ಅವರು ಹೇಳ್ಕೊಂಡಿದ್ರು. ಹೀಗೆ ಶುರುವಾದಂಥ ಇವರಿಬ್ಬರ ಪ್ರೇಮ ಸುಖ ದಾಂಪತ್ಯಕ್ಕೆ ಬದಲಾಯಿತು. ಇವರ ಪ್ರೀತಿಗೆ ದೇವರು ಕೊಟ್ಟ ಹುಡುಗರಿಗೆ 2 ಮಕ್ಕಳು. ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ ಹಾಗೂ ರಂಗಭೂಮಿ ಕಲಾವಿದರಾಗಿರುವಂಥ ಮಂಡ್ಯ ರಮೇಶ್ ಅವರಿಗೆ 2 ಮಕ್ಕಳಿದ್ದಾರೆ. ಓರ್ವ ಪುತ್ರ ಮತ್ತು ಓರ್ವ ಪುತ್ರಿ. ಮಂಡ್ಯ ರಮೇಶ್ ಅವರ ಪುತ್ರಿ ದಿಶಾ ರಮೇಶ್ ಕೂಡ ರಂಗಭೂಮಿ ಕಲಾವಿದೆಯೇ ಆಗಿದ್ದಾರೆ. ಸಾಕಷ್ಟು ನಾಟಕಗಳಲ್ಲೂ ಕೂಡ ದಿಶಾ ಅವರು ಅಭಿನಯಿಸಿದ್ದಾರೆ. ಇವರ ಅಭಿನಯಕ್ಕೆ ಜನ ಕೂಡ ಮನಸೋತಿದ್ದಾರೆ. ರಂಗಭೂಮಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂಥ ದಿಶಾ ರಮೇಶ್ ಅವರಿಗೆ ಚೋರ ಚರಣ ದಾಸ ನಾಟಕ ಹೆಚ್ಚು ಖ್ಯಾತಿಯನ್ನು ತಂದುಕೊಡ್ತು. ಬಿ ಸುರೇಶ್ ಅವರ ನಿರ್ದೇಶನದ ದೇವರ ನಾಡಲ್ಲಿ ಸಿನಿಮಾದಲ್ಲಿ ದಿಶಾ ಮೊದಲ ಬಾರಿಗೆ ಸಿನಿರಂಗಕ್ಕೆ ಹೆಜ್ಜೆಯನ್ನು ಇಟ್ಟರು. ಬಳಿಕ ದಿಸ್ ಎಂಬ ಸಿನಿಮಾವನ್ನು ಕೂಡ ಮಾಡಿದರು. 1995ರಲ್ಲಿ ಜನ್ಮದ ಜೋಡಿ ಚಿತ್ರದಿಂದ ಚಂದನವನದಲ್ಲಿ ಪಯಣವನ್ನು ಆರಂಭಿಸಿದಂಥ ಮಂಡ್ಯ ರಮೇಶ್ ಅವರು ಈಗಲೂ ಕೂಡ ಸಕ್ರಿಯರಾಗಿ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ರಂಗಾಯಣದ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ತಮ್ಮದೇ ಆದ ನಟನಾ ಎಂಬ ಕೇಂದ್ರವನ್ನು ಆರಂಭಿಸಿ ಕರ್ನಾಟಕದಾದ್ಯಂತ ನಟನೆಯ ಮೇಲೆ ಹಲವು ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ. ಹಲವು ಕಿರುತೆರೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿರುವಂಥ ಇವರು ಈ ಹಿಂದೆ ಮಜಾ ಟಾಕೀಸ್ ಕಾಮಿಡಿ ಶೋನಲ್ಲಿ ಪ್ರಮುಖ ಪಾತ್ರವನ್ನು ಮಾಡ್ತಾಯಿದ್ರು. ಆದರೆ ಈಗ ಶುರುವಾಗಿರುವಂಥ ಮಜಾ ಟಾಕೀಸ್ನಲ್ಲಿ ಮಂಡ್ಯ ರಮೇಶ್ ಅವರು ಇಲ್ಲ. ಇದು ಎಷ್ಟೋ ಅಭಿಮಾನಿಗಳಿಗೆ ಬೇಸರ ಕೂಡ ಮೂಡಿಸಿದೆ, ಹಾಗೆ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಮಂಡ್ಯ ರಮೇಶ್ ಅವರು ಇರಬೇಕಿತ್ತು ಅಂತೇಳಿ ಕಮೆಂಟ್ಸ್ಗಳನ್ನೆಲ್ಲ ಮಾಡಿದ್ದಾರೆ. ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು, ಇದು ನಿಮಗೆ ಗೊತ್ತಿದೆಯೋ ಇಲ್ವೋ, ಆಸಿ ಸೀರಿಯಲ್ ಶೂಟಿಂಗ್ ಟೈಮಲ್ಲಿ ಹಿರಿಯ ನಟ ಮಂಡ್ಯ ರಮೇಶ್ ಅವ್ರಿಗೆ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಆಸಿ ಸೀರಿಯಲ್ ಶೂಟಿಂಗ್ ವೇಳೆ ಈ ಘಟನೆ ನಡೆದಿತ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಕಲ್ಲು ಕ್ವಾರಿಯಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಂಥ ವೇಳೆ ನಟ ಮಂಡ್ಯ ರಮೇಶ್ ಅವರು ಕಾಲು ಜಾರಿ ಬಿದ್ದಿದ್ದರು. ಇದೆಲ್ಲ ನಡೆದಿದ್ದು ಆಸಿ ಸೀರಿಯಲ್ ಶೂಟಿಂಗ್ನ ಆರಂಭದ ದಿನಗಳಲ್ಲಿ 25 ದಿನಗಳ ರೆಸ್ಟನ್ನು ಕೂಡ ಪಡೆದಿದ್ದರು. ನಟ ಮಂಡ್ಯ ರಮೇಶ್ ಅವರು ಆಸಿ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ಪೋಷಕ ಪಾತ್ರವನ್ನು. ಆನಂತರ 25 ದಿನಗಳ ನಂತರ ರಿಕವರ್ ಆಗ್ತಾರೆ. ಆ ಬಳಿಕ ಮತ್ತೆ ಶೂಟಿಂಗ್ಗೆ ಬರ್ತಾರೆ. ಈ ಸೀರಿಯಲ್ ಶೂಟಿಂಗ್ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹೊರಭಾಗದಲ್ಲಿ ನಡೀತಾ ಇದ್ದ ವೇಳೆ ಆ ಘಟನೆ ನಡೆದಿತ್ತು. ಮಳೆ ಬಿದ್ದಿರೋದ್ರಿಂದ ಸಾಕಷ್ಟು ನೀರು ಅಲ್ಲಿ ಶೇಖರಣೆಯಾಗಿ ನೀರಿನಲ್ಲಿ ಮುಳುಗಿರುವ ಕಲ್ಲು, ಅಲ್ಲಿನ ಆಳು ಯಾವುದು ಸರಿಯಾಗಿ ಗೊತ್ತಾಗ್ತಿರ್ಲಿಲ್ವಂತೆ. ಹೀಗಾಗಿ ಮಂಡ್ಯ ರಮೇಶ್ ಅವರು ಕಾಲು ಜಾರಿ ಬಿದ್ದಿದ್ದರು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಆಸೆ ಧಾರಾವಾಹಿಯ ಶೂಟಿಂಗ್ ವೇಳೆ ಈ ಘಟನೆ ನಡೆಯಿತು.
ಈ ಸೀರಿಯಲ್ನ ನಿರೂಪಕ ಹಾಗೆ ನಟನೂ ಆಗಿರುವಂಥ ರಮೇಶ್ ಅರವಿಂದ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಮಂಡ್ಯ ರಮೇಶ್ ಅವರು ನಟಿಸ್ತಾ ಇರುವಂಥ ಈ ಸೀರಿಯಲ್ಲಿ ನಿನಾದ್ ಹರಿಸಾ ಮತ್ತು ಪ್ರಿಯಾಂಕಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ. ಮೀನಾ ಹಾಗೂ ಸೂರ್ಯ ಪಾತ್ರ ಮೇನ್ ಹೈಲೈಟ್ ಆಗಿದ್ದು, 3 ಮಕ್ಕಳ ತಂದೆಯಾಗಿ ಮಂಡ್ಯ ರಮೇಶ್ ಅವರು ಅದ್ಭುತವಾಗಿ ನಟನೆಯನ್ನು ಮಾಡ್ತಿದ್ದಾರೆ. ನೀವು ಕೂಡ ರಂಗನಾಥ್ ಪಾತ್ರದಲ್ಲಿ ಮಂಡ್ಯ ರಮೇಶ್ ಅವರನ್ನು ಇಷ್ಟಪಟ್ಟಿದ್ರೆ ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.